ಓಕೆ ಸರ್ भारतीय जनता पक्ष माता की भारत माता की ಮಂದಿ ಬಹಳ ಇಲ್ಲ ಅಂತ ಹೇಳಿ ನಾಮಪತ್ರ ಮೆರವಣಿಗೆ ಎಲ್ಲ ನಮ್ಮ ಹಿರಿಯ ನಾಯಕರು, ಕೇಂದ್ರದ ನಾಯಕರು ಎಲ್ಲರೂ ಬಂದಿದ್ದರು. ಇವತ್ತು ಬೆಳಗ್ಗೆಯಿಂದ ನಾವು 8 ಗಂಟೆಗೆ ಪಾದಯಾತ್ರೆ ಪ್ರಾರಂಭ ಮಾಡಿದ್ದೀವಿ. ಜನರಲ್ಲಿ ತುಂಬ ಉತ್ಸಾಹ ಇದೆ ಮತ್ತು ನಿಶ್ಚಿತವಾಗಿ ಭಾರತೀಯ ಜನತಾ ಪಕ್ಷ ವಿಶ್ವಾಸ ಎಲ್ಲರಿಗೂ ಇದೆ. ತುಂಬ ಮುಂದೆ ಕಣ್ಣವ್ರು ಬರ್ತಾರೆ. ಮತ್ತೀಗ ಜಿಲ್ಲೆಯ ಎಲ್ಲ ನಾಯಕರು ಅನೇಕ ಬೇರೆ ಬೇರೆ ಜಿಲ್ಲೆಯಿಂದ ವಿಸ್ತಾರಿಕರು ಗ್ರಾಮೀಣ ಭಾಗದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಅಂದರೆ ದೊಡ್ಡ ದೊಡ್ಡ ಸಭೆ ಮಾಡೋದಕ್ಕಿಂತ ಸಣ್ಣ ಸಣ್ಣ ಸಭೆಗಳನ್ನು ಮಾಡಿ ಮನೆ ಮನೆಗೆ ಸಂಪರ್ಕ ಮಾಡಿ ಜನರಿಗೆ ನಮ್ಮ ವಿಚಾರಗಳು ತಲುಪುವಂಥ ನಿಟ್ಟಿನಲ್ಲಿ ನಾವು ಕೆಲಸ ಮಾಡ್ತೀವಿ. ಸರ್, ಈಗ ಮೊನ್ನೆ ಮಾಡಿದ್ದೀವಿ. ಬೆಳಗ್ಗೆ 11 ಗಂಟೆವರೆಗೆ ಸಿಟಿ, ಮಧ್ಯಾಹ್ನ 2 ಗಂಟೆವರೆಗೆ 2-2:30, 3 ಗಂಟೆವರೆಗೆ ಬೇರೆ ಬೇರೆ ಸಮಾಜದ ಮೀಟಿಂಗ್ಗಳು, ಸೇರ್ಪಡೆ ಕಾರ್ಯಕ್ರಮ, ಸಾಯಂಕಾಲ 4 ಗಂಟೆ ನಂತರ ಗ್ರಾಮೀಣ ಭಾಗದ ಕಾರ್ಯಕ್ರಮ. ಸಲಕ್ಕಿಂತಲೂ ಈ ಸಲ ವಾಪಸಿ ಕೂಡ ಆಗಿದೆ. ಮೊನ್ನೆ ನಡೆದಂಥ ಒಂದು ಘಟನೆ ಕೂಡ ಅದ್ರ ಸಲುವಾಗಿ ಅಂತೇನಲ್ಲ, ಅದು ಆಗುವಂಗಾಗ್ಯದ. ನ್ಯಾಚುರಲ್ ಆಗಿ ಆಗುವಂಗೆ ಮತ್ತು ನಾರ್ಮಲ್ ಆಗಿ ಆಗುವಂಗಾಗ್ಯದ. ಜನರಲ್ಲಿ ಮತ್ತಷ್ಟು ಹೆಚ್ಚು ಅವೇರ್ನೆಸ್ಸು ಬಂತು. ಏನಪ್ಪ, ನಾವು ಶಿವಾಜಿ ಮೆರವಣಿಗೆ, ಗಣಪತಿ ಮೆರವಣಿಗೆ, ಬಸವೇಶ್ವರ ಮೆರವಣಿಗೆ ಮಾಡೋದಕ್ಕೂ ಕೂಡ ನಮಗೆ ಈ ರೀತಿ ತೊಂದರೆ ಆತಲ್ಲ ಅನ್ನುವಂಥ ಭಾವನೆ ಬಂದಿದೆ. ಅದಕ್ಕಾಗಿ ಜನರ ಉತ್ಸಾಹ ಇಮ್ಮಡಿಯಾಗಿದೆ. ಸರ್, ತಾವು ಈಗ ಅವರು ಕೂಡ ನಾನು ಹಿಂದೂ ಗೆಲ್ಲಬೇಕು ಅಂತ ಹೇಳಲಿಲ್ಲ. ಹಿಂದುತ್ವದ ಏನು ಹೇಳಿದೆ, ಭಾರತೀಯ ಜನತಾ ಪಾರ್ಟಿ ಗೆಲ್ಲಬೇಕು, ಇದು ಹಿಂದುತ್ವದ ಗೆಲುವು ಅಂತ ನಾ ಹೇಳಿದೆ. ಅವ್ರು ತಪ್ಪು ಅರ್ಥ ಮಾಡ್ಕೊಂಡು ನಾವು ಹಿಂದೂಗಳ, ನಿಮ್ಗೆ ಹಿಂದೂಗಳಲ್ಲಂತ ಯಾರು ಅವರು ಅರ್ಥಕ್ಕೆ ಅನರ್ಥ ಮಾಡ್ಕೊಂಡು ಮಾತಾಡೋರಿಗೆ ಏನು ಹೇಳೋಕ್ಕಾಗತ್ತೆ? ಹಿಂದುತ್ವ ಟ್ರಂಪ್ ಕಾರ್ಡ್ ಅವರು ಕೂಡ ಬಳಸೋಕೆ ಶುರು ಮಾಡಿದ್ದಾರೆ. ಇಲ್ಲ, ಅವ್ರು ಏನು ಬಳಸ್ತಾರೆ. ಚುನಾವಣೆ ಬಂದಾಗ ಎಲ್ಲ ಬಳಸ್ತಾರೆ. ಅವರು ಚುನಾವಣೆ ಮುಗಿದ ಮೇಲೆ ಮತ್ತೆ ಅವೇನು ಕೆಲಸ ಮಾಡ್ಬೇಕು ಅದನ್ನು ಮಾಡ್ತಾರೆ. ಅವರಿದ್ರೇನು, ಅವರು ಒಟ್ಟರದು ಓಟು ಅವರೇ ಹಾಕ್ತಾರ, ಎಲ್ಲ ಮತದಾರರ ಓಟು ಮುಖ್ಯಮಂತ್ರಿಗಳ ಹಾಕ್ತಾರ. ಬರ್ಬೋದು, ಪ್ರಚಾರ ಮಾಡ್ಬೋದು. ನಮ್ಮವ್ರು ಇದ್ದಾರಲ್ಲ, ಈಗ ಕಾರಜೋಳ ಸಾಹೇಬ್ರು ಇದ್ದಾರೆ, ಮಹೇಶ್ ಅಣ್ಣವರು ಇದ್ದಾರೆ, ರಾಜೀವ್ ಅವರು ಇದ್ದಾರೆ, ಎಲ್ಲರೂ ಇದ್ದಾರೆ. ಅಂದ್ರೆ ಸಿಎಂ ಬಂದು ಇಲ್ಲೇ ಬೀಳ್ಬಿಟ್ಟು ಮತ ಹಾಕವ್ರು ಅವರಲ್ಲ. ನಾ ಏನು ಮನೆಯಿಂದ ಹೇಳಕತ್ತೀನಿ ನಿಮ್ಗೆ. ಮತ ಹಾಕವ್ರಿಗೆ ಏನಪ್ಪ 2 ಲಕ್ಷ ಮೇಲೆ ಚಿಲ್ಲರ್ ಏನು ಓಟ್ ಅದಾವ, ಎಲ್ಲನೂ CMಗೆ ಪವರ್ ಐತಿ ಹಾಕಕ್ಕಂತ ಅರ್ಥ ಆಗಿದೆ.